ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದಲ್ಲಿ ಎಂದವರಿಗೆ ತಿರುಗೇಟು ನೀಡಿದ ಚಲುವಾದಿಕೇರಿಯ ಫಲಾನುಭವಿಗಳು. ಈಗ ವಾರ್ತೆಗಳ ವಿವರ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಹಲವು ಜನಪರ ಯೋಜನೆಗಳನ್ನ ಜಾರಿಗೆ ತಂದು ಅನುಷ್ಠಾನಗೊಳಿಸಲಾಗಿದೆ. ಈ ಭಾಗವಾಗಿ ವಿಜಯನಗರ ಜಿಲ್ಲಾ ಮಟ್ಟದ ಫಲಾನುಭವಿಗಳ ಸಮ್ಮೇಳನ ಕೈಗೊಂಡು ಅರ್ಹ ಫಲಾನುಭವಿಗಳಿಗೆ ವಿವಿಧ ಇಲಾಖೆಗಳಿಂದ ಪ್ರಮಾಣ ಪತ್ರ ವಿತರಿಸಲಾಯಿತು. ಹೀಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಜಿಲ್ಲಾಡಳಿತದ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿಜಯನಗರ ಜಿಲ್ಲಾ ಮಟ್ಟದ ಫಲಾನುಭವಿಗಳ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಸಚಿವದ್ವಯರು, ಸಂಸದರು ಮಣ್ಣಿನ ಮಡಿಕೆಗೆ ರಾಗಿಯನ್ನ ಸುರಿಸುವ ಮೂಲಕ ಸಮ್ಮೇಳನಕ್ಕೆ ಚಾಲನೆ ನೀಡಿದರು. ಬಳಿಕ ಅರ್ಹ ಫಲಾನುಭವಿಗಳಿಗೆ ವಿವಿಧ ಇಲಾಖೆಗಳಿಂದ ಕೊಡಮಾಡಲ್ಪಡುವ ಸೌಲಭ್ಯಗಳ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಬಳಿಕ ಕೇಂದ್ರ ಕಲ್ಲಿದ್ದಲು ಹಾಗೂ ಗಣಿ ಸಚಿವರು ಆಗಿರುವ ಪ್ರಹ್ಲಾದ್ ಜೋಶಿರವರು ಮಾತನಾಡಿ, ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳ ಖಾತೆಗೆ ಪಾರದರ್ಶಕತೆಯಿಂದ ನೇರ ಹಣ ಜಮೆ ಮಾಡುತ್ತಿರುವುದರಿಂದ ಬಡವರ ಹಣ ಮಧ್ಯವರ್ತಿಗಳ ಪಾಲಾಗದೆ 2.5 ಲಕ್ಷ ಕೋಟಿ ಉಳಿತಾಯವಾಗಿದೆ ಎಂದು ತಿಳಿಸಿದರು. ಇನ್ನು ಡಿಬಿಟಿಯಿಂದ ಭ್ರಷ್ಟಾಚಾರಕ್ಕೆ ತಡೆ ಬಿದ್ದಿದೆ. ಡಿಜಿಟಲ್ ಬ್ಯಾಂಕಿಂಗ್ ಮೂಲಕ 13 ಲಕ್ಷ ಕೋಟಿ ವ್ಯವಹಾರ ಮಾಡಲಾಗಿದೆ ಎಂದರು. ಕಾಂಗ್ರೆಸ್ ಹೆಚ್ಚಿನ ಕಾಲ ದೇಶದಲ್ಲಿ ಅಧಿಕಾರದಲ್ಲಿತ್ತು. ಅವರು ಒಂದು ಭರವಸೆಯನ್ನು ಈಡೇರಿಸಿಲ್ಲ. ಗರೀಬಿ ಹಟಾವೋ ಘೋಷಣೆ ಜಾರಿಯಾಗಿದ್ದರೆ ಮತ್ತೆ ಗ್ಯಾರಂಟಿ ಎಂದು ಹೇಳಿ ತಿರುಗಾಡುತ್ತಿರಲಿಲ್ಲ. ಆದರೆ ಅದಕ್ಕೆ ತಕ್ಕಂತೆ ಕೆಲಸ ಮಾಡಲಿಲ್ಲ. ಆದರೆ ಬಡತನದಿಂದ ಬಂದಿರುವ ಪ್ರಧಾನಿ ಮೋದಿ ಬಡವರಿಗೆ ನೆರವಾಗುವಂತೆ ಪ್ರತಿ 15 ದಿನಗಳಿಗೊಮ್ಮೆ ಹೊಸ ಯೋಜನೆಗಳನ್ನು ತರುತ್ತಿದ್ದಾರೆ ಎಂದು ತಿಳಿಸಿದರು. 75 ವರ್ಷದಲ್ಲಿ ಘೋಷಣೆಗಳು ಸಾಕಷ್ಟು. ಒಂದೊಂದು ಘೋಷಣೆ ನೋಡಿದ್ರೆ ಇವತ್ತಿಗೆ ಈ ದೇಶ ಅಭಿವೃದ್ಧಿ ಹೊಂದಿದ ಅಥವಾ ಶ್ರೀಮಂತ ದೇಶ ಆಗಿತ್ತು, ಬಡವರೇ ಇರಬಾರ್ದಾಗಿತ್ತು. ಇದರಲ್ಲಿ ಈ ದೇಶವನ್ನು ಒಂದು ಪಾರ್ಟಿ ಸ್ವತಂತ್ರ ಬಂದಾಗಿನಿಂದ ಇಲ್ಲಿವರೆಗೆ ಸುಮಾರು 55-56 ವರ್ಷ ಆಡಳಿತವನ್ನು ಮಾಡಿದರು. ಇನ್ನೊಂದು 3-4 ವರ್ಷ ಅವರ ಸಪೋರ್ಟ್ನಿಂದ ಆಡಳಿತ ನಡೀತು. ಆದರೆ ಒಂದೇ ಒಂದು ಘೋಷಣೆ ಕೂಡ ಈಡೇರಿ ಆಗಿಲ್ಲ ಅನ್ನುವಂಥ ಒಂದು ಸತ್ಯ ಸಂಗತಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಒಂದು ಬಹುದೊಡ್ಡ ಘೋಷಣೆ ಬಂದಿತ್ತು, ಗರೀಬಿ ಹಟಾವೋ ಅಂತ ಹೇಳಿ. ಗರೀಬಿ ಹಟಾವೋ ಏನಾದರೂ ಇಂಪ್ಲಿಮೆಂಟ್ ಆಗಿದ್ರ, ಗರೀಬಿ ಹಟಾವೋ ಏನಾದರೂ ಜಾರಿಯಾಗಿದ್ರ ಈ ದೇಶದೊಳಗೆ ಮತ್ತೆ ಗ್ಯಾರಂಟಿ 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 ಅಂತ ಹೇಳ್ಕೊಂಡು ಅಡ್ಡಾಡೋ ಪ್ರಶ್ನೆ ಬರ್ತಿರಲಿಲ್ಲ. ಯಾಕಂದ್ರೆ ಯಾರಿಗೆ ಬಡವರಿದ್ದಾರ ಅವರಿಗೆ ಗ್ಯಾರಂಟಿ ಕೊಡಬೇಕು. ಇವರ ಘೋಷಣೆಗಳೆಲ್ಲ ಜಾರಿಯಾಗಿದ್ರ ಈ ದೇಶದಲ್ಲಿ ಬಡವರ ಇರ್ತಿರ್ಲಿಲ್ಲ ಸ್ನೇಹಿತರ. ಅದರ ದುರಂತ ಏನು ಅಂತಂದ್ರೆ ಇಲ್ಲಿವರೆಗೆ ಬಂದಂಥ ಎಲ್ಲ ಘೋಷಣೆಗಳು ಅವು ಘೋಷಣೆಗಳಾಗಿ ಉಳಿದು ಹೊರತಾಗಿ ಯಾವುದೇ ರೀತಿಯಾದಂಥ ಬಡವರಿಗೆ ತಲುಪುವಂಥ ವ್ಯವಸ್ಥೆ ಆಗಲಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯ ಸಂಗತಿ. ನಮ್ಮ ಸರ್ಕಾರ ಜನರನ್ನು ಸಶಕ್ತೀಕರಣಗೊಳಿಸುವಂಥ, ವಿಶೇಷವಾಗಿ ಮಹಿಳೆಯರನ್ನು ಸಶಕ್ತೀಕರಣಗೊಳಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ.
ಹಾಗಾಗಿ 2014ರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗೋಕ್ಕಿಂತ ಪೂರ್ವದಲ್ಲಿ ಪಾರ್ಲಿಮೆಂಟ್ನಲ್ಲಿ ನಮ್ಮಲ್ಲೆಲ್ಲರನ್ನು ಉದ್ದೇಶಿಸಿ ಅವರು ನಾಯಕರಾಗಿ ಆರಿಸಿದಾಗ ಒಂದು ಭಾಷಣವನ್ನು ಮಾಡಿದರು. ಆ ಭಾಷಣದಲ್ಲಿ ಒಂದು ಮಾತು ಹೇಳಿದರು, ನನ್ನ ಸರ್ಕಾರ ಬಡವರಿಗೆ ಸಮರ್ಪಿತವಾದ ಸರ್ಕಾರ ಅನ್ನುವಂಥ ಮಾತನ್ನು ಹೇಳಿದರು. ನಮ್ಮ ದೇಶದಲ್ಲಿ ಯಾವಾಗ ನಾವು ಮೊಬೈಲ್ ಮೂಲಕ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೊರಟಾಗ ಟೀಕೆ ಮಾಡಿದ್ರು ನರೇಂದ್ರ ಮೋದಿಯವರನ್ನ. ಇವತ್ತು ನಮ್ಮ ದೇಶದಲ್ಲಿ ಸುಮಾರು 13 ಲಕ್ಷ ಕೋಟಿ ರೂಪಾಯಿ ಅತ್ಯಂತ ಬಡವರು, ಕಡು ಬಡವರು ಈ ಡಿಜಿಟಲ್ ಟ್ರಾನ್ಸಾಕ್ಷನ್ ಮೂಲಕ ತಮ್ಮ ವ್ಯವಹಾರವನ್ನು ನಡೆಸಿದ್ದಾರೆ. ಅದರಿಂದ ಕಪ್ಪು ಹಣ, ಭ್ರಷ್ಟಾಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಆಗ್ತಾ ಇದೆ ಅನ್ನುವಂತಹ ಸಂಗತಿಯನ್ನು ನಾನು ಈ ಸಂದರ್ಭದಲ್ಲಿ ಬಹಳ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ. ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆರವರು ಮಾತನಾಡಿ, ನೂತನ ಜಿಲ್ಲೆಯಾದ ನಂತರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ವಿವಿಧ ಇಲಾಖೆಗಳ ಮೂಲಕ 6.170 ಕೋಟಿ ಅನುದಾನ ಬಂದಿದೆ. 99,287 ಕಾಮಗಾರಿಗಳನ್ನು ಯೋಜಿಸಿ ಅದರಲ್ಲಿ 68,474 ಕಾಮಗಾರಿಗಳು ಮುಕ್ತಾಯ ಹಂತದಲ್ಲಿವೆ. 30,813 ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ಹೇಳಿದರು. ಜಿಲ್ಲೆಯ ಹೊಸಪೇಟೆ ತಾಲೂಕು ಸೇರಿದಂತೆ ಹಗರಿಬೊಮ್ಮನಹಳ್ಳಿ, ಕೊಟ್ಟೂರು, ಕೂಡ್ಲಿಗಿ, ಹರಪನಹಳ್ಳಿ ಹಾಗೂ ಹೂವಿನಹಡಗಲಿ ಭಾಗದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಜಿಲ್ಲೆ ರಚನೆಯಾದ ನಂತರ ಇದುವರೆಗೂ 17,30,000 ಫಲಾನುಭವಿಗಳಿಗೆ ಈ ಜಿಲ್ಲೆಯಲ್ಲಿ ಸೌಲಭ್ಯವನ್ನು ಒದಗಿಸಲಾಗಿದೆ. ವಿಜಯನಗರ ಜಿಲ್ಲೆ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ನಂತರ ಇದುವರೆಗೂ ಕೂಡ ವಿವಿಧ ಮೂಲಗಳಿಂದ ಒಟ್ಟಾರೆ ಈ ಜಿಲ್ಲೆಯ ಏಳಿಗೆಗಾಗಿ 6,173 ಕೋಟಿ ರೂಪಾಯಿಗಳಷ್ಟು ಬೃಹತ್ ಗಾತ್ರದ ಅನುದಾನವನ್ನು ಈ ಜಿಲ್ಲೆಗೆ ಒದಗಿಸಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಜಿಯವರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುವಂಥದ್ದು. ಈ ಅನುದಾನದಲ್ಲಿ ಒಟ್ಟು 99,287 ಕಾಮಗಾರಿಗಳು ಪ್ರಾರಂಭ ಮಾಡಿದ್ದೀವಿ. ಅದರಲ್ಲಿ 68,474 ಕಾಮಗಾರಿಗಳು ಈಗಾಗಲೇ ಮುಕ್ತಾಯ ಹಂತದಲ್ಲಿದೆ. ಇನ್ನುಳಿದಂಥ 30,813 ಕಾಮಗಾರಿಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿದ್ದಾವೆ. ನಂತರ ಸಚಿವ ಆನಂದ್ ಸಿಂಗ್ ರವರು ವಿಜಯನಗರ ಜಿಲ್ಲೆ ರಚನೆಗೊಳ್ಳಲು ಮೂಲ ಕಾರಣೀಕರ್ತರಾದ ಬಿಎಸ್ ಯಡಿಯೂರಪ್ಪರವರನ್ನ ಸ್ಮರಿಸುತ್ತಾ ಮಾತನಾಡಿ, ವಿಜಯನಗರ ಜಿಲ್ಲೆಯಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಿಂದ ಕೊಡಮಾಡಲ್ಪಡುವ ಯೋಜನೆಗಳನ್ನು ಸುಮಾರು 17 ಲಕ್ಷ ಫಲಾನುಭವಿಗಳಿಗೆ ವಿತರಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿರವರು ದೇಶದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಬರುತ್ತಿದ್ದಾರೆ. ನಾವೆಲ್ಲರೂ ಅವರಿಗೆ ಶಕ್ತಿ ತುಂಬಿಸಬೇಕಾದ ಅವಶ್ಯವಿದೆ. ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗಿವೆ, ಇನ್ನೂ ಕೆಲವು ಪ್ರಗತಿಯಲ್ಲಿವೆ, ಇನ್ನಷ್ಟು ಅಭಿವೃದ್ಧಿ ಆಗಬೇಕಿದೆ. ವಿಜಯನಗರ ಜಿಲ್ಲೆಯ ಭವಿಷ್ಯ ಕ್ಷೇತ್ರದ ಜನರ ಕೈಯಲ್ಲಿದೆ ಎಂದು ಪರೋಕ್ಷವಾಗಿ ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸುವಂತೆ ಕರೆ ನೀಡಿದರು. ಇವತ್ತು ಅನೇಕ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರದ ಫಲಾನುಭವಿಗಳು ಸುಮಾರು 17 ಲಕ್ಷ ಫಲಾನುಭವಿಗಳಿಗೆ ಅನೇಕ ಇಲಾಖೆ ವತಿಯಿಂದ ಇವತ್ತು ನಾವು ಬೆನಿಫಿಷರಿಗೆ ಕೊಟ್ಟಿರ್ತಕ್ಕಂಥ ಇವತ್ತು ಈ ಫಲಾನುಭವಿಗಳಿಗೆ ನಾವು ಜಾಗೃತರಾಗಿ ಮಾಡಬೇಕು. ರಾಜ್ಯ ಸರ್ಕಾರ ಆಗಿರಲಿ, ಕೇಂದ್ರ ಸರ್ಕಾರ ಆಗಿರಲಿ, 2016ರಲ್ಲಿ ನಮ್ಮ ದೇಶಕ್ಕೆ, ನಮ್ಮ ಭಾರತಕ್ಕೆ ಮತ್ತು ವಿಶ್ವಕ್ಕೆ ಒಂದು ಮುತ್ತಿನಂತ ವ್ಯಕ್ತಿ ನಮ್ಮ ದೇಶಕ್ಕೆ ಸಿಕ್ಕಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಯಾರು ನರೇಂದ್ರ ಮೋದಿಜಿ ಅವರು ಸಿಕ್ಕಿರ್ತಕ್ಕಂಥದ್ದನ್ನ ನಾವು ಎಂದಿಗೂ ಮರಿಬಾರ್ದಾಗುತ್ತೆ. ಅವರ ಜೀವನ ದೇಶಕ್ಕಾಗಿ ಮುಡುಪಿಟ್ಟು ಒಂದು ಹೆಜ್ಜೆ ಗುರುತಾಗಿ ಭಾರತ ದೇಶದ ಉಜ್ವಲ ಭವಿಷ್ಯಕ್ಕಾಗಿ ಇವತ್ತು ಬುನಾದಿ ಕಲ್ಲನ್ನ ಇವತ್ತು ನೆಡ್ತಾ ಇದ್ದಾರೆ. ಯಾರು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ. ನಾವು ನೀವು ಆಗಿರ್ಲಿ ಒಂದಲ್ಲ ಒಂದು ದಿವಸ ಈ ಭೂಮಿ ಮೇಲೆ ಶಾಶ್ವತವಾಗಿ ಇರಬೇಕು ಅನ್ನೋದನ್ನ ಯಾರು ಪ್ರಯತ್ನ ಮಾಡಬಾರ್ದು ಅನ್ನೋದನ್ನ ಹಿರಿಯರು ಹೇಳಿರ್ತಾರೆ. ಆದ್ರೆ ಈ ಹುಟ್ಟು ಸಾವಿನ ನಡುವೆ ನಾವು ದೇಶಕ್ಕೆ, ಸಮಾಜಕ್ಕೆ ಏನು ಕೊಡಬೇಕು, ನಾವು ಹಾಕಿಟ್ಟಿರ್ತಕ್ಕಂಥ ಯೋಜನೆ ನಮ್ಮ ದೇಶದ ಭವಿಷ್ಯದ ಯುವಕರಿಗೆ, ಯುವತಿಯರಿಗೆ, ಸಮಾಜಕ್ಕೆ ಕೊಡುವಂತ ಕೆಲಸ ಇವತ್ತು ಯಾರಾದರೂ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಮಾಡ್ತಾ ಇರ್ತಕ್ಕಂಥ ಒಂದು ವ್ಯಕ್ತಿ ಅದು ನರೇಂದ್ರ ಮೋದಿಜಿಯವರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಚ್ಛೆ ಪಡ್ತೇನೆ.
ಈ ಪ್ರಜಾಪ್ರಭುತ್ವದಲ್ಲಿ ನಾವು ಎಲ್ಲಿವರೆಗೆ ನಾವು ಅವ್ರನ್ನ ಉಳಿಸ್ಕೋಬೇಕು ಅಲ್ಲಿವರೆಗೆ ನಾವು ಉಳಿಸ್ಕೋಬೇಕಾಗುತ್ತೆ. ನನಗೆ ಅನಿಸುತ್ತೆ ಸಾಧ್ಯವಾದಂಥ ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯ ಜನರು ಈ ಸುತ್ತಮುತ್ತಲು ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರೆ ಅವರೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ. ಮುಂದೆ ಬರುವಂತ ದಿನಗಳಲ್ಲಿ ಈ ವಿಜಯನಗರ ಜಿಲ್ಲೆಯ ಭವಿಷ್ಯ ಅವರ ಕೈಯಲ್ಲಿ ಇದೆ ಮತ್ತು ಮುಂದೆ ಬರುವಂತ ದಿನಗಳಲ್ಲಿ ಈ ವಿಜಯನಗರ ಭವಿಷ್ಯಕ್ಕೆ ಅವರು ಸರಿಯಾದ ಉತ್ತರ ಕೊಡ್ತಾರೆ ಅಂತ ಹೇಳಿ ನನ್ನ ನಂಬಿಕೆ ಮತ್ತು ವಿಶ್ವಾಸ. ಹೊಸಪೇಟೆ ನಗರ ಸೇರಿದಂತೆ ತಾಲೂಕಿನ ಗ್ರಾಮಾಂತರ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನ ತರುವಲ್ಲಿ ಯಶಸ್ಸು ಕಂಡಿದ್ದಾರೆ. ಹೀಗೆ ಸಿದ್ಧಾರೂಢ ಮಠದ ಯಾತ್ರಿ ನಿವಾಸ ನಿರ್ಮಿಸಲು 50 ಲಕ್ಷ ಮೊತ್ತದ ಅನುದಾನ ಒದಗಿಸಲಾಗಿ ಗಂಗಾಮತ ಸಮಾಜದಿಂದ ಕಾಮಗಾರಿ ಪ್ರಾರಂಭಿಸಲು ಭೂಮಿ ಪೂಜೆ ನಡೆಸಲಾಯಿತು. ಹೌದು, ಗಂಗಾಮತ ಸಮುದಾಯದ ಕೋರಿಕೆಯ ಮೇರೆಗೆ ಎಂಜಿ ನಗರ 12ನೇ ಕ್ರಾಸ್ನ ಡೋಬಿ ಘಾಟ್ ಬಳಿ ಬರುವ ಸಿದ್ಧಾರೂಢರ ಮಠಕ್ಕೆ ಆಗಮಿಸುವ ಭಕ್ತರ ಅನುಕೂಲಕ್ಕಾಗಿ ಯಾತ್ರಿ ನಿವಾಸ ನಿರ್ಮಿಸಲು ಸಚಿವ ಆನಂದ್ ಸಿಂಗ್ ರವರಿಂದ 50 ಲಕ್ಷ ಮೊತ್ತದ ಅನುದಾನ ಒದಗಿಸಲಾಗಿದೆ. ಈ ಭಾಗವಾಗಿ ನಗರದ ಕಬ್ಬೇರಪೇಟೆ ಗಂಗಾಮತ ಸಮಾಜದ ಮುಖಂಡರಿಂದ ಭೂಮಿ ಪೂಜೆ ನೆರವೇರಿಸಿ ಅನುದಾನ ನೀಡಿದ ಸಚಿವ ಆನಂದ್ ಸಿಂಗ್ ರವರಿಗೆ ಅಭಿನಂದಿಸಿದರು. ಅದೇ ರೀತಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿರುವ ಸಚಿವ ಆನಂದ್ ಸಿಂಗ್ ರವರ ಬೆಂಬಲಕ್ಕೆ ನಾವು ಸದಾ ನಿಲ್ಲುತ್ತೇವೆಂದು ಈ ವೇಳೆ ಗಂಗಾಮತ ಸಮಾಜದ ಮುಖಂಡರು ತಿಳಿಸಿದ್ದಾರೆ. ನಮ್ಮ ಗಂಗಾಮತ ಸಮಾಜ ಪರವಾಗಿ ಕಬ್ಬೇರಪೇಟೆ ಹೊಸಪೇಟೆ ಇವತ್ತಿನ ದಿವಸ ಶ್ರೀ ಗುರು ಸಿದ್ಧಾರೂಢ ಅವಧೂತರ ಮಠದಲ್ಲಿ ನಾವು ಭೂಮಿ ಪೂಜೆ ಮಾಡಿದ್ದೀವಿ ಯಾತ್ರಿ ನಿವಾಸ ಕಟ್ಟಲಿಕ್ಕೆ. ಈ ಯಾತ್ರಿ ನಿವಾಸ ಕಟ್ಟಲಿಕ್ಕೆ ನಮ್ಮ ಶಾಸಕರಾದ ನಮ್ಮ ಸಚಿವರಾದ BS ಆನಂದ್ ಸಿಂಗ್ ಅವರು 50 ಲಕ್ಷ ಗ್ರಾಂಟನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಆ ಒಂದು ಉದ್ದೇಶದಿಂದ ಇವತ್ತು ಯಾತ್ರಿ ನಿವಾಸ ಕಟ್ಟೋದಕ್ಕೆ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಸಮಾಜ ವತಿಯಿಂದ ಎಲ್ಲ ಕಾರ್ಯಕಾರಿ ಬಂಧುಗಳು, ಕಾರ್ಯಕಾರಿ ಸಮಿತಿಯರು, ಸಮಾಜದ ಹಿರಿಯರು, ಸಮಾಜದ ಯುವಕರು ಎಲ್ಲರೂ ಸೇರಿ ಅದ್ದೂರಿಯಾಗಿ ಇವತ್ತು ಪೂಜೆನ ನೆರವೇರಿಸಿದ್ದೀವಿ. ಈ ಕಾಂಟ್ರಾಕ್ಟ್ ಕೆಲಸಕ್ಕೆ ಭೀಮನಗೌಡರು ಕೂಡ ನಮ್ಮ ಜೊತೆಗಿದ್ದಾರೆ. ಇದೇ ಥರ ನಮ್ಮ BS ಆನಂದ್ ಸಿಂಗ್ ಸರ್ ಅವರು ಹಲವಾರು ಕಾರ್ಯಕ್ರಮಗಳಿಗೆ ಕೋಟಿ 75 ಲಕ್ಷ 25 ಲಕ್ಷ 50 ಲಕ್ಷ ಎಲ್ಲ ಜಾತಿ ಜನಾಂಗದವರಿಗೆ ಗ್ರಾಂಟ್ಗಳನ್ನ ಅದ್ದೂರಿಯಾಗಿ ರಿಲೀಸ್ ಮಾಡಿದ್ದಾರೆ. ಇದೇ ಥರ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಸಮಾಜದವರಿಗೆ ಎಲ್ಲ ಸಮಾಜದವರಿಗೆ ಎಲ್ಲ ಜಾತಿ ಜನಾಂಗದವರಿಗೆ ಇಂತಿಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡೋದಕ್ಕೆ ಇನ್ನೂ ಬೇಕಾದಷ್ಟು ಅನುದಾನಗಳನ್ನ ಬಿಡುಗಡೆ ಮಾಡ್ತೀವಿ ಅಂತೇಳಿ ಅವರು ಭರವಸೆ ಕೊಟ್ಟಿದ್ದಾರೆ. ಅದೇ ಥರ ನಾವು ಇನ್ನು ಮುಂದೆ ನಮ್ಮ ಸಮಾಜ ವತಿಯಿಂದ ನಾವೆಲ್ಲ ಅವ್ರಿಗೆಲ್ಲ ನಾವು ಬೆಂಬಲವಾಗಿ ನಿಂದಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲ ಈ ಮಾಧ್ಯಮದ ಮೂಲಕ ನಾವು ನಿಮಗೆ ತಿಳಿಸಿಪಡಿಸ್ತಿದ್ದೀವಿ. ಇನ್ನು ನಮ್ಮ ಸಮಾಜದ ಏನೇ ಕಾರ್ಯಕ್ರಮಗಳಿರಲಿ, ಯುವಕರಿರಲಿ, ದೊಡ್ಡದಿರಲಿ, ಯಾರೇ ಬಂದರೂ ಕೂಡ ನಮ್ಮ ಸಮಾಜಕ್ಕೆ ಯುವಕರಿಗೆ, ಸಮಾಜ ಯಜಮಾನರಿಗೆ ಅವರು ಧ್ವನಿಗೂಡಿಸಿ ಏನಾದರೂ ಕಾರ್ಯಕ್ರಮಗಳಿದ್ದರೆ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಬೇಕು. ಇನ್ನೂ ನಮಗೇನಾದರೂ ಅನುದಾನಗಳಲ್ಲಿ ಕಡಿಮೆ ಆದಂಥ ಸಂದರ್ಭದಲ್ಲಿ ಅದು ಕೂಡ ಅವರು ಸ್ಪಂದಿಸ್ತಾರೆ ಅಂತ ನಾವು ಭರವಸೆ ಇಟ್ಕೊಂಡು ಈ ದೊಡ್ಡ ಕಾರ್ಯಕ್ರಮಗಳನ್ನ ನಮ್ಮ ಸಮಾಜ ವತಿಯಿಂದ ಶಾಸಕರ ಅನುದಾನದಲ್ಲಿ ನಮ್ಮ ಭೀಮನಗೌಡರ ಸಮ್ಮುಖದಲ್ಲಿ, ಸಮಾಜದ ಸಮ್ಮುಖದಲ್ಲಿ ಈ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಎಮ್ಮರವಾಗಿ ಬೆಳೀತೈತೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳೋದಕ್ಕೆ ತಿಳಿಪಡಿಸ್ತಿದ್ದೀವಿ. ಇಂತೆ ನಮಸ್ಕಾರಗಳು ಎಲ್ಲರಿಗೂ. ಇವತ್ತು ಬುನಾದಿ ಪೂಜೆ ನೆರವೇರಲಿದೆ ಸಿದ್ಧಾರೂಢ ಮಠದಿಂದ. ಈ ಅನುದಾನ ನಮ್ಮ BS ಸರ್ ಆನಂದ್ ಸಿಂಗ್ ಅವರ ವತಿಯಿಂದ ಅನುದಾನ ಪಡೆದಿದೆ 50 ಲಕ್ಷ ಅನುದಾನದಲ್ಲಿ ಇದೆಲ್ಲ ಈ ಕಾರ್ಯಕ್ರಮ ಇವತ್ತು ಭೂಮಿ ಪೂಜೆ ನೆರವೇರಲಿದೆ. ಅವರಿಗೆ ನಾವು ನಮ್ಮೆಲ್ಲರ ಸಮಾಜದ ಪರವಾಗಿ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಇನ್ನು ಮುಂದೆ ಅವರಿಗೆ ನಾವು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲಿಕ್ಕೆ ಇಚ್ಛೆ ಪಡ್ತೀವಿ. ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಪಕ್ಷಗಳಿಂದ ಪಕ್ಷದ ಸಂಘಟನೆಯ ಹಿನ್ನೆಲೆಯಲ್ಲಿ ನಾನಾ ಕಸರತ್ತು ಮಾಡಲಾಗುತ್ತಿದೆ. ಇನ್ನು ಕೆಲವರು ಒಂದು ಪಕ್ಷ ತೊರೆದು ಮತ್ತೊಂದು ಪಕ್ಷ ಸೇರ್ಪಡೆಗೊಳ್ಳುತ್ತಿದ್ದಾರೆ. ಅದಕ್ಕೆ ನಿವೃತ್ತ IAS ಹಾಗೂ IPS ಅಧಿಕಾರಿಗಳು ಹೊರತಾಗಿಲ್ಲ.
ಹೀಗೆ ದಿನಾಂಕ 6ರಂದು ಸಂಜೆ ಪಟೇಲ್ ನಗರದಲ್ಲಿ ಬರುವ ಬಿಜೆಪಿ ಮಂಡಲದ ಕಚೇರಿಯಲ್ಲಿ ಸಚಿವ ಆನಂದ್ ಸಿಂಗ್ ರವರ ನೇತೃತ್ವದಲ್ಲಿ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಹಗರಿಬೊಮ್ಮನಹಳ್ಳಿಯ 100ಕ್ಕೂ ಅಧಿಕ ಕಾರ್ಯಕರ್ತರು ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸಿದ ಭಾಗವಾಗಿ ಸಚಿವ ಆನಂದ್ ಸಿಂಗ್ ರವರಿಂದ ಬಿಜೆಪಿ ಶಾಲು ನೀಡಿ ಪಕ್ಷಕ್ಕೆ ಬರಮಾಡಿಕೊಂಡರು. ಅದೇ ರೀತಿ ಹಗರಿಬೊಮ್ಮನಹಳ್ಳಿ ಮೂಲದ ನಿವೃತ್ತ ಐಎಎಸ್ ಅಧಿಕಾರಿ ಲಕ್ಷ್ಮೀನಾರಾಯಣ ರವರು ಕುಟುಂಬ ಸಮೇತರಾಗಿ ಸಚಿವ ಆನಂದ್ ಸಿಂಗ್ ರವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷವನ್ನ ಸೇರ್ಪಡೆಯಾದರು. ಬಳಿಕ ಮಾತನಾಡಿದ ಅವರು, ನಾನು ಮೊದಲಿನಿಂದಲೂ ಬಿಜೆಪಿ ಪಕ್ಷಕ್ಕಾಗಿ ದುಡಿದುಕೊಂಡು ಬಂದಿದ್ದೇನೆ. ಬಿಜೆಪಿ ಸರ್ಕಾರದ ಆಡಳಿತ, ಅವರ ಯೋಜನೆಗಳ ಮೇಲೆ ಭರವಸೆ ಇರಿಸಿಕೊಂಡು ಬಿಜೆಪಿ ಪಕ್ಷವನ್ನ ಸೇರಿದ್ದೇನೆ. ಪಕ್ಷದ ವರಿಷ್ಠರು ಹೇಳಿದ್ದನ್ನ ಪಾಲಿಸುವ ಮೂಲಕ ಪಕ್ಷದ ಸಂಘಟನೆಗೆ ಶ್ರಮಿಸುವುದಾಗಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ನಾನು ಬಿಜೆಪಿ ಪಕ್ಷದ ಜೊತೆ ನಾನು ಅನೇಕ ವರ್ಷಗಳಿಂದ ಗುರುತಿಸಿಕೊಂಡಿದ್ದೀನಿ, ಕೆಲಸವನ್ನು ಮಾಡ್ತಾ ಇದ್ದೀನಿ. ಅಧಿಕೃತವಾಗಿ ಇವತ್ತು ಪಕ್ಷದಲ್ಲಿ ಸೇರ್ಪಡೆಯಾಗಿದ್ದೀನಿ. ಆದರೆ ಬಿಜೆಪಿ ಪಕ್ಷದ ಒಂದು ಪ್ರಣಾಳಿಕೆ, ಅವರ ಯೋಜನೆಗಳನ್ನು ನಾನು ಈಗಲೇ ಅನೇಕ ಸಂದರ್ಭಗಳಲ್ಲಿ ನಾನು ತಿಳ್ಕೊಂಡಿದ್ದೀನಿ, ಅವ್ರ ಜೊತೆ ನಾನು ಪಾಲ್ಗೊಂಡಿದ್ದೀನಿ, ಕೆಲಸವನ್ನು ಮಾಡಿದ್ದೀನಿ. ಅಧಿಕೃತವಾಗಿ ಇವತ್ತು ಸೇರ್ಪಡೆ ಮಾಡಲಿಕ್ಕೆ ನಮ್ಮ ಜಿಲ್ಲಾ ಸಚಿವರಾದಂಥ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಅವರು, ಜಿಲ್ಲಾ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಚನ್ನಬಸವನಗೌಡರು, ಮಾನ್ಯ MP ಅವರಾದಂಥ ನಮ್ಮ ದೇವೇಂದ್ರಪ್ಪನವರು, ಇವರೆಲ್ಲರೂ ಕೂಡ ಇವತ್ತು ಸೇರ್ಪಡೆ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಭಾಳ ಸಂತೋಷ ಆಗ್ತದೆ. ಯಾಕಂದರೆ BJP ಒಂದು ರಾಷ್ಟ್ರೀಯ ಪಕ್ಷ. ಇಡೀ ದೇಶದಲ್ಲೇ ಮೋದಿಯವರು BJP ಪಕ್ಷಕ್ಕೆ ಬಂದು ಈ ದೇಶದ ಪ್ರಧಾನಿ ಆದಮೇಲೆ ಈ ದೇಶದ ಒಂದು ಪ್ರಗತಿಯ ಪಥವನ್ನೇ ಬದಲಾವಣೆ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಈ ದೇಶದ ಪ್ರಗತಿಯನ್ನು ಮಾಡಿಸ್ತಾ ಇದ್ದಾರೆ ಮತ್ತು ಈ ಭದ್ರತೆ ಮತ್ತು ಈ ದೇಶದ ಒಂದು ಪ್ರತಿಷ್ಠೆಯನ್ನು ಭಾಳಷ್ಟು ಹೆಚ್ಚಿಸ್ತಾರೆ. ಅಂಥ ಒಂದು ಪಕ್ಷದ ಜೊತೆ ನಾನು ಗುರುತಿಸ್ಕೊಂಡಿದ್ದಕ್ಕೆ ನನಗೆ ಹೆಮ್ಮೆ ಆಗುತ್ತದೆ. ಆ ಥರ ನಾನು ಹೇಳಲಿಕ್ಕಾಗೋದಿಲ್ಲ. ನಮ್ಮ ಪಕ್ಷದ ವರಿಷ್ಠರು ಡಿಸೈಡ್ ಮಾಡ್ತಾರೆ. ನಾನು ಪಕ್ಷಕ್ಕೆ ಕೆಲಸ ಮಾಡಲಿಕ್ಕೆ ಬಂದಿದ್ದೇನೆ, ಪಕ್ಷಕ್ಕೆ ಕೆಲಸವನ್ನು ಮಾಡ್ತೇನೆ. ವರಿಷ್ಠರು ಏನು ಹೇಳ್ತಾರೆ ಅದನ್ನು ನಾನು ಪಾಲಿಸ್ತೇನೆ, ಆ ಪ್ರಕಾರ ನಾನು ಕೆಲಸವನ್ನು ಮಾಡ್ತೇನೆ. ಸಮಸ್ಯೆಗಳು ಇದ್ದೇ ಇರ್ಬೋದು, ಬಟ್ ಆದರೆ ನಾನು ನಿಷ್ಠೆಯಿಂದ ಕೆಲಸ ಮಾಡ್ತೇನೆ. ಅದೇ ರೀತಿ ನಾನು ನನ್ನ ಸರ್ವಿಸ್ನಲ್ಲಿ ಮಾಡ್ಕೊಂಡು ಬಂದಿದ್ದೀನಿ, ಮುಂದೇನೂ ಕೂಡ ಅದೇ ರೀತಿ ಕೆಲಸವನ್ನು ಮಾಡ್ತೇನೆ. ನನ್ನ ಉದ್ದೇಶ ಏನಪ್ಪ ಅಂದರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು. ಅದೇ ನನ್ನ ಗುರಿ. ಈ ಭಾಗದ ನನ್ನ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ನಿರುದ್ಯೋಗ ಮತ್ತು ಕೃಷಿಕರ ಸಮಸ್ಯೆಯನ್ನು ಪರಿಹಾರ ಮಾಡೋದೇ ನನ್ನ ಉದ್ದೇಶ. BJP ಪಕ್ಷ ಭಾಳ ಗ್ರಾಸ್ ರೂಟ್ ಲೆವೆಲ್ ಪಕ್ಷ. ನಮ್ಮ ಕಾರ್ಯಕರ್ತರಿದ್ದಾರೆ, ನಮ್ಮ ಪಕ್ಷದ ಹಿರಿಯರಿದ್ದಾರೆ, ನಮ್ಮ ಪಕ್ಷದ ಎಲ್ಲ ಮುಖಂಡರಿದ್ದಾರೆ. ಅವರೆಲ್ಲರೂ ಕೂಡ ಭಾಳಷ್ಟು ಅನುಭವಂತರು. ಅವರ ಅನುಭವದ ಒಂದು ಆಧಾರದ ಮೇಲೆ, ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಈ ಒಂದು ಚುನಾವಣೆ ಅಥವಾ ಬೇರೆ ಏನಾದರೂ ಜವಾಬ್ದಾರಿ ಕೊಟ್ಟರೆ ಆ ಜವಾಬ್ದಾರಿಯನ್ನು ಸಕ್ರಿಯವಾಗಿ ನಿರ್ವಹಿಸ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಇನ್ನು ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವ ಆನಂದ್ ಸಿಂಗ್ ರವರು, ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರದಿಂದ ಹಲವು ಜನಪರ ಯೋಜನೆಗಳನ್ನ ಜಾರಿಗೆ ತರಲಾಗಿದೆ. ಕಾರ್ಯಕರ್ತರಿಂದ ಕಟ್ಟಿರುವ ಬಿಜೆಪಿ ಪಕ್ಷ ದೇಶದಲ್ಲಿ ಬಲಿಷ್ಠವಾಗಿ ಬೆಳೆದಿದೆ. ಬರುವ ಚುನಾವಣೆಯಲ್ಲೂ ಪಕ್ಷ ಬಹುಮತ ಗಳಿಸಿ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದೆ ಎಂಬ ವಿಶ್ವಾಸ ನನ್ನಲ್ಲಿದೆ. ಕಾರ್ಯಕರ್ತರು ಪಕ್ಷದ ಸಂಘಟನೆಗೆ ಶ್ರಮಿಸಬೇಕಾದ ಅವಶ್ಯವಿದೆ ಎಂದರು. ಮುಂದೆ ಬರುವಂಥ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಬಂದೇ ಬರುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲೇ ಇಲ್ಲ. ನಾನು ಅತಿ ಹೆಚ್ಚಿನ ಆತ್ಮವಿಶ್ವಾಸದಿಂದ ನಾನು ಈ ಮಾತು ಹೇಳ್ತಾ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಪಕ್ಷದಲ್ಲಿ ತಮ್ಮದೇ ಆದಂಥ ಆಲೋಚನೆ ಇಟ್ಕೊಂಡು ನಾವು ಈ ಸತಿ ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷ ಬರುತ್ತೆ ಅಂತ ಹೇಳೋದು ಅದು ಸಹಜ. ಅದು ಆತ್ಮವಿಶ್ವಾಸವನ್ನು ಬೆಳೆಸೋದಕ್ಕೆ ಕಾರ್ಯಕರ್ತರು. ಆದರೆ ಬಿಜೆಪಿ ಪಕ್ಷದಲ್ಲಿ ಅತಿ ಹೆಚ್ಚಿನ ಆತ್ಮವಿಶ್ವಾಸ ಇಟ್ಕೊಂಡು ಅದರ ಜೊತೆಗೆ ಕಾರ್ಯಕರ್ತರು ಬಹಳಷ್ಟು ತಮ್ಮ ಶ್ರಮವನ್ನು ಹಾಕಿ ಸಂಘಟನೆ ಮುಖಾಂತರ ಒಂದು ಕಟ್ಟಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಬಿಜೆಪಿ ಪಕ್ಷ ಅನ್ನೋದು ನಿಮ್ಮ ಎಲ್ಲರಿಗೂ ಗೊತ್ತಿರ್ತಕ್ಕಂಥ. ಇವತ್ತು ಯಾವುದೇ ಒಂದು ಚುನಾವಣೆ ಗೆದ್ದು ಬರಬೇಕಂದ್ರೆ ಮುಖ್ಯ ಕಾರಣ ಆಗುವುದೇ ಕಾರ್ಯಕರ್ತರು. ವಿಜಯನಗರ ಜಿಲ್ಲೆಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಮ್ಮ ಕಾರ್ಯಕರ್ತರ ಪಡೆ ಬಹಳ ದೊಡ್ಡ ಪಡೆ ಇರ್ತಕ್ಕಂಥದ್ದು ನಿಮ್ಮ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಬರುವಂಥ ದಿನಗಳಲ್ಲಿ ಕೆಲವೇ ದಿವಸ, ಇನ್ನು ಒಂದು 15-20 ದಿವಸ ಒಳಗಡೆ, ಸುಮಾರು ನನಗೆ ಅನಿಸುತ್ತೆ ಮಾರ್ಚ್ 20
ಆದ ನಂತರ ಚುನಾವಣೆ ಯಾವತ್ತು ಅನ್ನೋದನ್ನು ಘೋಷಣೆ ಆಗುವಂಥ ಎಲ್ಲ ಸಾಧ್ಯತೆ ಇರೋದ್ರಿಂದ ನಾವೆಲ್ಲರೂ ಚುನಾವಣೆಗೆ ತಯಾರಾಗಬೇಕು. ನಾವು ಬಹಳ ಹೆಚ್ಚಿನ ಅನುದಾನಗಳನ್ನು ತಂದು ನಾವು ಇಡೀ ವಿಜಯನಗರ ಕ್ಷೇತ್ರದಲ್ಲಿ ಯಾವ ರೀತಿ ನಾವು ಅಭಿವೃದ್ಧಿಗಳು ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷದ ಹೋಳಿ ಹಬ್ಬದ ಹಿನ್ನೆಲೆಯಲ್ಲಿ ಸಂಘಟಕರಿಂದ ಕಾಮನ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಪೂಜೆ ನಡೆಸಿ 3ನೇ ದಿನದಂದು ಕಾಮದಹನ ನೆರವೇರಿಸಿ ಬಣ್ಣದ ಓಕುಳಿ ಆಚರಿಸುವುದು ಹಿಂದೂ ಸಂಪ್ರದಾಯದ ವಾಡಿಕೆ. ಹೀಗೆ ಕಳೆದ 70 ವರ್ಷಗಳಿಂದ ರಾಣಿಪೇಟೆಯಲ್ಲಿ ಕಾಮನ ಪ್ರತಿಮೆಯನ್ನ ಸ್ಥಾಪಿಸಿಕೊಂಡು ಬರಲಾಗುತ್ತಿದೆ. ಹೀಗೆ ರಾಣಿಪೇಟೆಯ ಯುವಕರ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾಮಣ್ಣನ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗಿದೆ. ಇನ್ನು ಗಣೇಶ್ ರಾವ್ ಎಂಬ ಶಿಕ್ಷಕರಿಂದ ಕಾಮಣ್ಣನ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿ ಕಾಮದಹನ ನಡೆಸುತ್ತಿದ್ದರು. ಅವರು ಬೆಂಗಳೂರಿಗೆ ಶಿಫ್ಟ್ ಆದಾಗಿನಿಂದ ರಾಣಿಪೇಟೆಯ ಯುವಕರಿಂದ ಕಾಮಣ್ಣನ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿಕೊಂಡು ಬರಲಾಗುತ್ತಿದೆ ಎಂದು ಇಲ್ಲಿನ ಹಿರಿಯರು ಹಾಗೂ ಈ ಭಾಗದ ನಗರಸಭಾ ಸದಸ್ಯರು ತಿಳಿಸಿದ್ದಾರೆ. ಕಾಮಣ್ಣನ ಆಚರಣೆ ಏನು ಮಾಡ್ತಾ ಇದ್ದಾರೆ, ನಾವು ಚಿಕ್ಕ ಮಕ್ಕಳಿದ್ದಾಗಿಂದ ನಾವು ನೋಡ್ಕೊತ ಬರ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ನಮ್ಮ ಗಣೇಶ್ ಮಾಸ್ಟ್ರು ಮಾಡ್ತಾಯಿದ್ರು. ತದಾದ ನಂತರ ಹಿರಿಯ ಮುಖಂಡರೆಲ್ಲ ನಡೆಸ್ಕೊತ ಬರ್ತಾಯಿದ್ರು. ಇವಾಗ ನಮ್ಮ ನಗರಸಭಾ ಸದಸ್ಯರು ರೂಪೇಶ್ ಅವರು ಅದನ್ನು ನಡೆಸ್ಕೊತ ಬರ್ತಾ ಇದ್ದಾರೆ. ಅಂದರೆ ಅವರು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಹಳೆಯ ಕಲೆ ಮತ್ತು ಸಂಸ್ಕೃತಿ, ಅದ್ರ ಜೊತೆಯಲ್ಲಿ ನಮ್ಮ ಹಬ್ಬಗಳನ್ನು ನಾವು ಯಾವುದೇ ರೀತಿಯಾಗಿ ಬಿಡಬಾರ್ದು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಅವ್ರು ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ಕೂಡ ಇನ್ನೂ ಹೆಚ್ಚೆಚ್ಚಾಗಿ ವಿಜೃಂಭಣೆಯಿಂದ ಮಾಡೋಕ್ಕೆ ಆ ದೇವರು ಅವರಿಗೆ ಶಕ್ತಿ ಕೊಡಲಿ. ನಾವೆಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ವಾತಾವರಣದ ಹೋಲಿ ಆಡೋಣ. ಅದ್ರ ಜೊತೆಯಲ್ಲಿ ನಾನು ಎಲ್ಲರಿಗೂ ಒಂದು ಕರೆ ಕೊಡೋದೇನೆಂದರೆ, ನಾವು ಒಂದು ಹೋಲಿ ಆಚರಣೆ ಒಂದು ಹಬ್ಬದ ರೀತಿಯಿಂದ ನಾವು ಆಚರಣೆ ಮಾಡ್ತೀವಿ. ಅದಕ್ಕೆ ಯಾವುದೇ ರೀತಿಯಿಂದ ಚ್ಯುತಿ ಬರದಾಗೆ ಎಲ್ಲರೂ ಒಂದು ನೈಸರ್ಗಿಕ ಹೋಲಿಯನ್ನು ಹಾಡುವ ಮೂಲಕ ನಾವು ಬಣ್ಣಗಳನ್ನು ನೈಸರ್ಗಿಕ ಬಣ್ಣವನ್ನು ಹಾಡುವ ಮೂಲಕ ನಾವೆಲ್ಲ ಒಂದು ಪರಿಸರ ಕೂಡ ಸಂರಕ್ಷಣೆ ಮಾಡಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಒಂದು ಉತ್ತಮವಾದ ಒಂದು ಹೋಲಿ ಆಡಿ ಶಾಂತಿ ರೀತಿಯಿಂದ ಹೋಲಿ ಹಾಡ್ತಕ್ಕಂಥ ನಮ್ಮ ಸಂಸ್ಕೃತಿ ನಮ್ಮದಾಗಿರ್ತದೆ. ಅದೇ ರೀತಿಯಾಗಿ ಎಲ್ಲರೂ ಸೇಫಾಗಿ ಹೋಲಿ ಆಡಿ ಎಲ್ಲರಿಗೆ ಹೋಲಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಇದ್ದೀನಿ. ನಮಸ್ಕಾರ. ಇದೇ ಮಾರ್ಚ್ 8ರಂದು ಹೋಳಿ ಹಬ್ಬದ ಪ್ರಯುಕ್ತ ಈ ಬಾರಿ 90 ವಿಜಯನಗರ ಕ್ಷೇತ್ರದಲ್ಲಿ ಸದ್ದು ಮಾಡಲಿದೆ ದಿ ಬಿಗ್ಗೆಸ್ಟ್ ಇವೆಂಟ್ ಹೋಳಿ ವಿತ್ ಸಿದ್ಧಾರ್ಥ್ ಸಿಂಗ್. ಸ್ವಾಗತ ಕೋರುವರು ಯುವ ನಾಯಕ ಸಮಾಜ ಸೇವಕ ಸಿದ್ಧಾರ್ಥ್ ಸಿಂಗ್ ಅವರು. ಬನ್ನಿ, ಡಿಜೆ ಸಾಗರ್, SGB ಹಾಗೂ RP ಸೌಂಡ್ಸ್ ಇವರ ಅದ್ಭುತ ಡಿಜೆಯಲ್ಲಿ ಕುಣಿಯೋಣ. ಹೋಳಿ ವಿತ್ ಸಿದ್ಧಾರ್ಥ್ ಸಿಂಗ್ ಬಣ್ಣದ ಹಬ್ಬವನ್ನು ಯಶಸ್ವಿಗೊಳಿಸೋಣ. ಸ್ಥಳ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣ, ವಿಜಯನಗರ, ಹೊಸಪೇಟೆ. ಮಹಿಳೆಯರಿಗೆ ಪ್ರತ್ಯೇಕ ಸ್ಥಳ. ಹೊಸಪೇಟೆ ನಗರ ಸೇರಿದಂತೆ ಕಮಲಾಪುರ ಪುರಸಭಾ ವ್ಯಾಪ್ತಿಯಲ್ಲಿ 65 ಕೊಳಚೆ ಪ್ರದೇಶಗಳನ್ನ ಗುರುತಿಸಲಾಗಿ 12,935 ಕುಟುಂಬಗಳಿಗೆ ಹಕ್ಕುಪತ್ರ ನೀಡುವ ಕಾರ್ಯಕ್ಕೆ ಸಚಿವ ಆನಂದ್ ಸಿಂಗ್ ರವರಿಂದ ಸಾಂಕೇತಿಕವಾಗಿ ವಿತರಿಸಲಾಗಿದೆ. ಉಳಿದ ಫಲಾನುಭವಿಗಳಿಗೆ ಆಯಾ ವಾರ್ಡಿನ ನಗರಸಭಾ ಸದಸ್ಯರು ಹಾಗೂ ಅಧಿಕಾರಿಗಳಿಂದ ವಿತರಿಸುವ ಕಾರ್ಯ ನಿತ್ಯವೂ ನಡೆಯುತ್ತಿದೆ. ಹೀಗೆ ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 16ನೇ ವಾರ್ಡ್ ಚಲುವಾದಿಕೇರಿಯ ತಾಯಮ್ಮನಗುಡಿ ಸಮುದಾಯ ಭವನದಲ್ಲಿ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಸಂದೀಪ್ ಸಿಂಗ್, ದ್ವಾರಕೀಶ್ ಹಾಗೂ ಈ ಭಾಗದ ನಗರಸಭಾ ಸದಸ್ಯೆ ಮಮತಾಜ್ ಬೇಗಂ ರವರಿಂದ 16ನೇ ವಾರ್ಡಿನ ಅರ್ಹ 150 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಯಿತು. ಇನ್ನು ಈ ವಾರ್ಡಿಗೆ 211 ಹಕ್ಕುಪತ್ರ ಬಂದಿದ್ದು ಸದ್ಯ 150 ಫಲಾನುಭವಿಗಳಿಗೆ ವಿತರಿಸಲಾಗಿದ್ದು ಉಳಿದವರಿಗೆ ಕೂಡ ವಿತರಿಸಲಾಗುವುದು. ಹಕ್ಕುಪತ್ರ ಹೊಂದಿದವರಿಗೆ ರಿಜಿಸ್ಟರ್ ಮಾಡಿಸಿಕೊಡಲಾಗುವುದೆಂದು ಕಲಂದರ್ ರವರು ಈ ವೇಳೆ ಭರವಸೆ ನೀಡಿದರು. ನಮ್ಮ ಸಚಿವರು ಒಂದು ದೂರವಾಣಿ ಅಂದ್ರೆ ನಾಳೆ ನಾವು ಬರೀ ಪಟ್ಟಣ ಮಂದಿ ಅಲ್ಲ, ನಾಳೆ ಮನೆಗೆ ಮದುವೆ ಬಂತು, ಯಾರಿಗೋ ಏನು ಕಷ್ಟ ಬಂತು, ಹುಡುಗರು ಓದಕ್ ಬಂತು, ನಮ್ಮ ಪಟ್ಟಣ ಕೊಟ್ಟರೆ ಬ್ಯಾಂಕ್ ಸಾಲ ಕೊಡೋದು, ರೀಸ್ ಕೊಟ್ಟರೆ ಸಾಲ ಕೊಡ್ತಾರಂತ ದೂರ ಒಂದು ಯೋಜನೆ ಮಾಡಿಕೊಂಡು ಇವತ್ತು ರಿಜಿಸ್ಟರ್ ಮಾಡಿಕೊಡ್ತಾ ಕಾರ್ಯಗಳು ಮಾಡಿದಾಗ
ಮೊದಲು ಪಟ್ಟ ಕೊಟ್ಟು 15 ವರ್ಷ ರಿಲೀಸ್ ಆಗ್ತದಿಲ್ಲ. ಶಾಸಕರ ಸದಾ ಪ್ರಯತ್ನದಿಂದ ಈಗ ನಾವು ಹಿಂದೆ ರಿಲೀಸ್ ಮಾಡ್ಬೋದಂటే ಈಗ ಅವ್ರು ಹೇಳಿದಾರೆ ಆ ಒಂದು ಮಾರ್ಗದರ್ಶನ ನಾನು ಎಲ್ಲರಿಗೂ ನಾವು ರಿಲೀಸ್ ಮಾಡಿಸ್ಕೊಡ್ಬೋದು ಈ ಮೂಲಕ ನಾನು ಮಾತನಾಡ್ತೀನಿ. ಇನ್ನು ಸಚಿವ ಆನಂದ್ ಸಿಂಗ್ ರವರ ಮುತುವರ್ಜಿಯಿಂದಾಗಿ ಕೊಳಗೇರಿ ಪ್ರದೇಶದ ನಿವಾಸಿಗರಿಗೆ ಹಕ್ಕುಪತ್ರ ನೀಡಲು ಸಾಧ್ಯವಾಗಿದೆ ಎಂದು ಕೊಳಚೆ ನಿರ್ಮೂಲನಾ ಇಲಾಖೆಯ ಅಧಿಕಾರಿ ಶಿವಕುಮಾರ್ ರವರು ಈ ವೇಳೆ ತಿಳಿಸಿದರು. ಸತತ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ 50-60 ವರ್ಷಗಳಿಂದ ಜನಗಳಿಗೆ ಈ ಮನೆಯ ಹಕ್ಕುಪತ್ರ ಅನ್ನೋದು ಹೆಂಗೆ ಅಂದರೆ ಯಾರಿಗೂ ಸಿಕ್ಕಿರಲಿಲ್ಲ. ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರದವರು ಇದನ್ನು ಅರಿತು ಎಲ್ಲ ಕೊಳಚೆ ನಿರ್ಮೂಲನಾ ಮಂಡಳಿ ಅಂದರೆ ನಮ್ಮ ಕೊಳಚೆ ನಿರ್ಮೂಲನಾ ಪ್ರದೇಶದ ಒಳಗಡೆ ಬರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ಮನೆಗೆ ಸರ್ವೆ ಮಾಡಿ ಅವರಿಗೆ ಈ ಹಕ್ಕುಪತ್ರ ವಿತರಣೆ ಮಾಡಬೇಕು ಅಂತೇಳಿ 1.5 ವರ್ಷದ ಹಿಂದ್ಗಡೆ ಅದು ಗೌರ್ಮೆಂಟ್ ಆರ್ಡರ್ ಆಯಿತು. ಅದಾದಮೇಲೆ ಇದನ್ನು ಪ್ರಿಪ್ರೇಷನ್ ಮಾಡೋದಕ್ಕೆ ಇದು ಏನಕ್ಕೆ ನಿಮಗೆ ಫಸ್ಟ್ ಆಫ್ ಆಲ್ ಹಕ್ಕುಪತ್ರ ಉಪಯೋಗ ಆಗುತ್ತೆ ಅಂತಂದರೆ ಇದು ನಿಮ್ಮ ಹಕ್ಕು. ಅಂದರೆ ಭಾರತೀಯ ಪ್ರಜೆಯಾಗಿ ನೀವು ಇಲ್ಲಿ ವಾಸವಿದ್ದೀರಂದರೆ ಈಗ ನಾಳೆ ಯಾರೇ ಬಂದು ನಿಮ್ಮ ಜಾಗನ ಇದು ನನ್ನ ಜಾಗ ಅಂತ ಹೇಳಕ್ಕೆ ಆಗದೇ ಇರೋಂಥ ಒಂದು ನಿಮ್ಮ ಹಕ್ಕನ್ನ ನಿಮಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಮಾನ್ಯ ಶಾಸಕರಾದಂಥ ನಮ್ಮ ಸಚಿವರಾದಂಥ ಆನಂದ್ ಸಿಂಗ್ ಸಾಹೇಬರು ನಮಗೆ ಭಾಳ ಸಪೋರ್ಟ್ ಮಾಡಿ ಯೋಗೇಶ್ ಅನ್ನಂತ ಒಂದು ಡೀಲ್ ಕೊಟ್ಟು ಇಲ್ಲಿ ಸರ್ವೆ ಮಾಡಿಸಿ ಇದರಿಂದ ನಿಮಗೆ ಏನೇನು ಪ್ರಯೋಜನ ಆಗುತ್ತೆ ಅಂದರೆ ಇದಾದಮೇಲೆ ತಾವು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇದು ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ. ರಿಜಿಸ್ಟ್ರೇಷನ್ ಆದಮೇಲೆ ಇದರಿಂದ ಮುನ್ಸಿಪಾಲ್ಟಿಲಿ ನಿಮಗೆ ಈ ಸ್ವತ್ತು ಅಂತ ಸಿಗುತ್ತೆ. ಈ ಸ್ವತ್ತು ಸಿಕ್ಕಾದ್ಮೇಲೆ ಇದ್ರ ಮೇಲೆ ನಿಮಗೆ ಲೋನ್ ಸಿಗುತ್ತೆ. ಆಮೇಲೆ ನಿಮಗೆ ಮನೆ ಕಟ್ಕೊಳ್ಳೋಕ್ಕಾದ್ರೂ ಲೋನು, ಎಜುಕೇಷನ್ ಲೋನು, ಮಕ್ಕಳ ಒಂದು ಅಭಿವೃದ್ಧಿಗೆ ಭಾಳ ಹೆಲ್ಪ್ಫುಲ್ ಆಗಿ ಇದು ನಾವು ಭಾಳ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಎಲ್ಲರೂ ನೀವು ಇದನ್ನು ಏನು ಮಾಡಬೇಕಂದ್ರೆ ತಗೊಂಡು ಮನೆಗೆ ಇಟ್ಕೊಂಡ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಅದನ್ನು ಕೂಡ ಕೌನ್ಸಿಲರ್ ಮುಖಾಂತರ ಅದು ಆಗುತ್ತೆ. ತಾವೆಲ್ಲ ಸಪೋರ್ಟ್ ಮಾಡಿ ಅದನ್ನು ಮಾಡಿಸ್ಬೇಕು. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಮುಖಂಡರೊಬ್ಬರು ಬೋಗಸ್ ಹಕ್ಕುಪತ್ರ ವಿತರಿಸಲಾಗುತ್ತಿದೆ ಎಂದು ಸಮಾಜದಲ್ಲಿ ತಪ್ಪು ಸಂದೇಶ ಹರಡಿಸುತ್ತಿದ್ದಾರೆ. ಈಗಾಗಲೇ ಹಕ್ಕುಪತ್ರ ಪಡೆದ ಹಲವರು ರಿಜಿಸ್ಟರ್ ಮಾಡಿಸಿಕೊಂಡಿದ್ದಾರೆ. ಸಚಿವರ ಪ್ರಾಮಾಣಿಕತೆ ಕುರಿತಾಗಿ ಯಾರೂ ಕೂಡ ಹಗುರವಾಗಿ ಮಾತನಾಡಬಾರದೆಂದು ಬೋಗಸ್ ಹಕ್ಕುಪತ್ರ ಎಂದವರಿಗೆ ಇಲ್ಲಿನ ಹಿರಿಯರು ತಿರುಗೇಟು ನೀಡಿದ್ದಾರೆ. ಒಂದು ಸಲ ಗೆಲ್ಲೋದು ಕಷ್ಟ, ಎಲ್ಲ ಸಲ ಗೆಲ್ಲೋದು ಭಾಳ ಕಷ್ಟ. 4 ಸಲ ಯಾಕೆ ಅಂತಂದರೆ ಇಡೀ ನಮ್ಮ ಹೊಸಪೇಟೆ ಸಿಟಿಗೆ ಬದಲಾವಣೆ ಮಾಡಿದೆ ಅಂಥ ವ್ಯಕ್ತಿ ಜನಪದ ನಾಯಕ ಏನು ಅವರು ಒಳ್ಳೆ ಕೆಲಸ ಮಾಡೋದಕ್ಕೆ ವಿರೋಧ ಪಕ್ಷ ನಾಯಕರು ಭಾಳ ಅವ್ರಿಗೆ ವಿರುದ್ಧವಾಗಿ ನಡ್ಕೊಂತಾರೆ. ವಿರೋಧ ಪಕ್ಷ ನಾಯಕರು ಏನು ಹೇಳ್ತಾರ, ಅವ್ರು ಪಟ್ಟ ಕೊಡ್ತಾರ, ಪಟ್ಟಕ್ಕೆ ಏನು ಕೆಲಸಕ್ಕೆ ಬರೋಂಗಿಲ್ಲ. ಅವರು ಸುಮ್ಮನೆ ಎಲೆಕ್ಷನ್ ಮಾಡೋದ್ರಿಂದ ಪಟ್ಟ ಕೊಡ್ತಾರೆ ಅಂತ ಹೇಳ್ತಾರ. ಇವಾಗ ನಮ್ಮ ಡಿಪಾರ್ಟ್ಮೆಂಟ್ನಲ್ಲೇ ಸಾಹೇಬ್ರೆ ಇಂಜಿನಿಯರ್ ಸಾಹೇಬ್ರು ಹೇಳಿದ್ರು, ಈ ಪಟ್ಟ ತಗೊಂಡ್ಮೇಲೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತೇಳಿ. ರಿಜಿಸ್ಟ್ರೇಷನ್ ಮಾಡಿಸಿದ್ಮೇಲೆ ಮುನ್ಸಿಪಾಲಿಟಿ ಬಂದರೆ ನೀವು ಹೆಸರು ಚೇಂಜ್ ಇರ್ತಾವೆ. ಇಂಥ ಇಂಪಾರ್ಟೆಂಟು ವಿಷಯ ಅವ್ರಿಗೆ ಗೊತ್ತಾಗೋದಿಲ್ಲ. ಎಲೆಕ್ಷನ್ ಬಂದಾಗ ಇನ್ನೂ ಸುಮ್ಮನೆ ಏನೊಂದು ಅಪಕೃತ್ಯ ಮಾಡ್ತಿದ್ದಾರೆ. ಅವರು ತಿಳ್ಕೋಬೇಕು. ಅವರು ಒಳ್ಳೆ ಕೆಲಸ ಮಾಡ್ತಿದ್ರೆ ಅವ್ರು ಸಹಕಾರ ಮಾಡಬೇಕು. ಅವ್ರಿಗೆ ವಿರೋಧ ಪಕ್ಷ ಬೆಲೆ ಸಿಗ್ತದೆ. ಅದು ಬಿಟ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ನೀನು ಸರಿ ಮಾಡೋಕ್ಕಲ್ಲ, ಎಲ್ಲ ಜನಗಳನ್ನ ದಿಕ್ಕು ತಪ್ಪು ಅಂತ ಹೇಳ್ತಾರ. ಇದು ಖಂಡನೆ ಅಂತ ನಾನು ವಿರೋಧ ಪಕ್ಷ ನಾಯಕರಿಗೆ ನಾನು ಖಂಡನೆ ಮಾಡ್ತೇನೆ ಅಂತ ಹೇಳಿ ಒಂದು 2 ಮಾತು ಮುಗಿಸ್ತೀನಿ. ಇದು ಮಂಡಳ ಕಟ್ಟಿರ್ತಿನ ಪೇಪರ್ ಅಂತ. ಮಂಡಳ ಕಟ್ಟಿರ್ತಿನ ಪೇಪರ್ ಅಲ್ಲ, ಇದು ಸ್ಥಿರವಾಗಿರ್ತಕ್ಕಂಥ ಪೇಪರ್. ದಯವಿಟ್ಟು ಇದು ಏನಿದೆ ಹಕ್ಕುಪತ್ರ ಅಂದ್ರೆ ಪಟ್ಟ. ಈ ಪಟ್ಟ ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ಅವರು ಎಲ್ಲರಿಗೂ ಕೊಟ್ಟು ನಮಗೊಂದಲ್ಲ, ಇನ್ನಿತರ ಅನೇಕ ನಮ್ಮ ಹೊಸಪೇಟೆ ಇರ್ತಕ್ಕಂಥ ಕೊಳಚೆ ನಿರ್ಮೂಲನ ಅಂದರೆ ಕೊಳಚೆ ಪ್ರದೇಶ, ಇಂಗ್ಲೀಷ್ ಸ್ಲಮ್ ಬೋರ್ಡ್ ಅಂತಾರೆ. ಆ ಸ್ಲಮ್ ಬೋರ್ಡ್ ಅಂದರೆ ಕೊಳಚೆ ನಿರ್ಮೂಲನ ಮಂಡಳಿ ಅಂತ ಒಂದು ಐತೆ ಬೋರ್ಡು. ಆ ಮಂಡಳಿ ವತಿಯಿಂದ ನಮ್ಮ ಸ್ಲಮ್ ಬೋರ್ಡ್ಗೆ ಅಲ್ಲಿರ್ತಕ್ಕಂಥ ಫಲಾನುಭವಿಗಳಿಗೆ ಒಂದು ಲೋನ್ ವ್ಯವಸ್ಥೆ ಕೂಡ ಇದೆ, ಸಾಲ ವ್ಯವಸ್ಥೆ ಇದೆ, ಫಾರಂ 3 ಕೂಡ ಬರ್ತೈತೆ. ಇವಾಗ ಸಾಹೇಬ್ ಹೇಳಂಗೆ ರಿಜಿಸ್ಟ್ರೇಷನ್ ಮಾಡಿಸಿ ಮತ್ತು ಮುನ್ಸಿಪಾಲ್ಟಿ ರೆವೆನ್ಯೂ ಆದ್ಮೇಲೆ ಮತ್ತೆ ಮುನ್ಸಿಪಾಲ್ಟಿಗೆ ಹೋದರೆ ಫಾರಂ 3 ಬರ್ತದೆ. ಫಾರಂ 3ಯಿಂದ ಮತ್ತೆ ನಮ್ಗೆ ಅನೇಕ ಉಪಯೋಗ ಆಗ್ತದೆ. ಸಾಲ ಬ್ಯಾಂಕ್ನಾಗ ಲೋನ್ ತಗೋಬೋದು ಇನ್ನಿತರ. ಆದರೆ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅವ್ರಿಗೆಲ್ಲ ಸಹಕಾರ ನೀಡಬೇಕು. ಆಮೇಲೆ ಯಾರು ಪಟ್ಟಭದ್ರ ಇತಿಹಾಸ ಐತೆ ಅಂದ್ರೆ ಕೆಲವು ಆಗಲಿಲ್ಲ ಹೊಟ್ಟೆ ಕಿತ್ತಿಗೆ ಏನೆಲ್ಲ ಮಾತಾಡ್ತಿರ್ತಾರೆ. ಮಾಡಿದ್ರು ಕೂಡ ಹೋದ ವರ್ಷ ಇನ್ನು ಸ್ಟಾರ್ಟ್ ಮಾಡಿದಾಗ ಅನೇಕ ಜನ ಮಾಡಿದ್ರು. ಏನಂತ ಇದೆಲ್ಲ ಅವೆಲ್ಲ ಸುಳ್ಳು ಅಂತ ಏನೇನೋ ಹುಟ್ಟಿಸಿದ್ರು. ನಾವು ಇದು ನಿಜ ಅಂತ ನಿರೂಪಿಸಿದ್ದಾರೆ ಅವರು ನಮ್ಮ ಆನಂದ್ ಸಿಂಗ್ ಸಾಹೇಬರು. ದಯವಿಟ್ಟು ಆ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಎಲ್ಲರೂ ಸಪೋರ್ಟ್ ಕೊಡ್ಬೇಕಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ
ಅವರಿಗೆ ತಿರುಗೇಟು ನೀಡಿದ ಚಲುವಾದಿಕೇರಿಯ ಫಲಾನುಭವಿಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.